ಯಾಕೆಂದರೆ ನಿಮಗೆ ನೀವು ಶ್ರೀಮಂತರಾಗಿರಿ, ಬಡವರಾಗಿರಿ ಅಥವಾ ಮಧ್ಯಮ ವರ್ಗದವರಾಗಿರಿ, ಎಲ್ಲರಿಗೂ ಆರೋಗ್ಯ ಮತ್ತು ಶಿಕ್ಷಣ ಸೇಮೆ ಇರಬೇಕು. ಇದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್. ಯಾಕೆಂದರೆ ನಿಮಗೆ ದುಡ್ಡಿದೆ ಅಂತೇಳಿ ನಿಮಗೆ ಒಳ್ಳೆ ಟ್ರೀಟ್ಮೆಂಟು, ದುಡ್ಡಿಲ್ಲ ಅಂತೇಳಿ ಕೆಟ್ಟ ಟ್ರೀಟ್ಮೆಂಟ್ ಹಾಗಾಗಬಾರ್ದು. ಎಲ್ಲರಿಗೂ ಗುಣಮಟ್ಟದ ಟ್ರೀಟ್ಮೆಂಟು. ನಿಮಗೆ ಬೇರೆ ಈಗ ವಿಕಸಿತ್ ಭಾರತ್ 2047ಗೆ ನಾವು ಏನ್ ಮಾಡ್ತಾಯಿದ್ದೀವಿ. ನೀವು ವಿಕಸಿತ್ ಭಾರತ್ ಅಂದರೆ ಏನು? ನೀವು ಡೆವಲಪ್ಡ್ ಕಂಟ್ರಿ ಆಗಕ್ಕೆ ಹೊರಟಿದ್ದೀರಾ. ಡೆವಲಪ್ಡ್ ಕಂಟ್ರಿ ಅಂದರೆ ಏನು? ಎಲ್ಲರಿಗೂ ಸೇಮ್ ಟ್ರೀಟ್ಮೆಂಟು, ಎಲ್ಲರಿಗೂ ಸೇಮ್ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ನು. ಇದನ್ನು ನಾವು ತರಬೇಕು. ವಿಕಸಿತ್ ಭಾರತ್ 2047 ನಮ್ಗೆ ನಮ್ಮ ಕನಸನ್ನ ನನಸು ಮಾಡ್ಕೊಳ್ಬೇಕಾದ್ರೆ ನಾವು ಆರೋಗ್ಯ ಮತ್ತು ಶಿಕ್ಷಣ ಇದ್ರ ಬಗ್ಗೆ ನಾವು ಭಾಳಷ್ಟು ಹೆಚ್ಚಿನ ಒತ್ತು ಕೊಟ್ಟು ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾನು ಆರೋಗ್ಯದ ಕ್ಷೇತ್ರದಲ್ಲಿ ಒಂದು 2-3 ಪ್ರಾಜೆಕ್ಟ್ಸ್ಗಳನ್ನ ನಾವು ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಜೊತೆ ಡಿಸ್ಕಷನ್ಲಿದ್ದೀವಿ. ಅದೇನಾದ್ರು ಯಶಸ್ವಿ ಆದರೆ ರೂರಲ್ ಹೆಲ್ತ್ ಕೇರ್ ಅಂದರೆ ಗ್ರಾಮೀಣ ಪ್ರದೇಶದ ಆರೋಗ್ಯದ ಆರೋಗ್ಯದ ಒಂದು ವಲಯದಲ್ಲಿ ಭಾಳಷ್ಟು ಬದಲಾವಣೆಗಳಾಗ್ತವೆ. ಮತ್ತು ಯಾರೂ ಆ ಗೋಲ್ಡನ್ ಪೀರಿಯಡ್ ಅಂತ ಏನು ಹೇಳ್ತೀವಿ, ನಮ್ಮದು ಗೋಲ್ಡನ್ ಪೀರಿಯಡ್ ಅಂತ ಇರುತ್ತೆ, ಹಾರ್ಟ್ ಅಟ್ಯಾಕು, ಸ್ಟ್ರೋಕು ಅಥವಾ ಸ್ನೇಕ್ ಬೈಟು ಅಥವಾ ಮರದಿಂದ ಬಿದ್ದಿದ್ದು ಆ್ಯಕ್ಸಿಡೆಂಟ್ಸು, ಇದಕ್ಕೆಲ್ಲದಕ್ಕೂ ನೀವೊಂದು ಕರೆಕ್ಟ್ ಟೈಮಲ್ಲಿ ನೀವು ರೀಚ್ ಆದರೆ ಆಸ್ಪತ್ರೆಗೆ ನಿಮಗೆ ಜೀವ ಉಳಿಯುತ್ತೆ. ಆದರೆ ಈಗೇನಾಗ್ತದೆ, ನೀವು 2-3 ಗಂಟೆ 4 ಗಂಟೆ ನೀವು ಬರೀ ಟ್ರಾವೆಲಲ್ಲೇ ಆಗೋಗುತ್ತೆ ಗ್ರಾಮೀಣ ಪ್ರದೇಶದ ಜನಗಳಿಗೆ. ಸೊ ಅದನ್ನು ನಾವು ಇಂಪ್ರೂವ್ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಬಹಳಷ್ಟು ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಸೆಂಟ್ರಲ್ ಗೌರ್ಮೆಂಟಿಂದ. ಇದ್ರ ಇನ್ನೂ ಒಂದು ಹೆಚ್ಚಿನ ಮಟ್ಟದ ಬಗ್ಗೆ ಕೆಲಸ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ಭಾಳಷ್ಟು ಹೆಲ್ತ್ ಕ್ಯಾಂಪೇನ್ ನಾವು ಮಾಡಿದ್ದೀವಿ ಗ್ರಾಮೀಣ ಪ್ರದೇಶದಲ್ಲಿ. ನಾವು ಈಗಾಗಲೇ ಒಂದು 75,000ಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದ ಜನಗಳನ್ನ ಫ್ರೀಯಾಗಿ ನೋಡಿದ್ದೀವಿ. ಸೊ ಹಾಗಾಗಿ ನಮಗೆ ಆ ದೃಷ್ಟಿಯಿಂದ ನಮಗೆ ಏನು ನಾವು ಕೆಲಸ ಮಾಡಿದ್ವಿ ಅದರಿಂದ ನಮಗೆ ಈ ಒಂದು ಪರಿಹಾರ ಸಿಕ್ಕಿದೆ. ಈ ಪರಿಹಾರನ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ತಲುಪಿಸ್ತಾ ಇದ್ವಿ. ಆ ಒಂದು ಪರಿಹಾರ ನಾವೇನಾದ್ರು ಅದು ಯಶಸ್ವಿಯಾಗಿ ಕಮ್ಯುನಿಟಿ ಹೆಲ್ತ್ ಸರ್ವಿಸು ಅಥವಾ PHC ಲೆವೆಲಲ್ಲಿ ನಡೆದರೆ ಭಾಳಷ್ಟು ಸಾವುಗಳನ್ನ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ. ಸರ್, ಇವಾಗ ವೈದ್ಯಕೀಯ ರಂಗದಲ್ಲಿ ನೀವು ಎಲ್ಲ ಸೇವೆಗಳನ್ನ ಮಾಡ್ತಾ ಇದ್ದೀರಾ. ಮುಂದಿನ ಪಬ್ಲಿಕ್ಸಲ್ಲಿ ಬರ್ತಿರೋದು ಮುಂದಿನ ಚುನಾವಣೆ 2028ಗೆ ನೀವು ಸ್ಪರ್ಧೆಯಾಗಬೇಕು ಅಂತ ಆಕಾಂಕ್ಷೆ ಇದೆ, ಅಥವಾ ನಾವು ಅಧಿಕಾರಕ್ಕೆ ಬರಬೇಕು, ನಾವು ಇನ್ನೂ ಸೇವೆ ಮಾಡಬೇಕು? ವೈದ್ಯಕೀಯ ರಂಗನೇ ಬೇರೆ, ಬಟ್ ನಮ್ಮ ಪೊಲಿಟಿಕಲ್ ರಂಗನೇ ಬೇರೆ. ಸೊ ಇದರಲ್ಲಿ ನಿಮ್ಮ ಅನಿಸಿಕೆ ಏನು ಸರ್? ನಿಮಗೆ ಒಬ್ಬ ಡಾಕ್ಟ್ರಾಗಿ ಯಾವುದಾದ್ರು ಒಂದು ಬದಲಾವಣೆ ಸಮಾಜದಲ್ಲಿ ತರಬೇಕು ಅಂದರೆ ಅದು ಬಹಳ ಕಷ್ಟ. ಯಾಕೆಂದರೆ ಡಾಕ್ಟರ್ಸ್ಗಳು ತುಂಬ ಗಲಾಟೆ ಮಾಡಲ್ಲ, ಭಾಳ ಸಾಫ್ಟಾಗಿ ಹೇಳಕ್ಕೆ ಹೋಗ್ತಾರೆ, ಒಂದು ಮೆಸೇಜ್ ಕೊಡ್ತಾರೆ, ಬಟ್ ಭಾಳಷ್ಟು ಜನ ಅದನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಜೀವ ಉಳಿಸೋ ಅಷ್ಟೇ ಕೆಲಸ. ನಮಗೆ ಅದನ್ನು ನಾವು ಒಂದು ಪರಿವರ್ತನೆ ಮಾಡಬೇಕಾದ್ರೆ ನಿಮಗೆ ಶಕ್ತಿ ಬೇಕು. ಆ ಶಕ್ತಿ ಈಗಿರೋದು ಪಾಲಿಟಿಕ್ಸಲ್ಲಿ. ನಾವು ಪಾಲಿಟಿಕ್ಸಿಗೆ ಬಂದು ನಾವೇನು ಮಿನಿಸ್ಟರ್ ಆಗಬೇಕು ಅಂತನೋ ಅಥವಾ MLA ಆಗಬೇಕು, MP ಆಗಬೇಕು ಅಂತಲ್ಲ. ಬಟ್ ನಾವು ಎಲ್ಲ ಎಜುಕೇಟೆಡ್ ಜನಗಳು ಪಾಲಿಟಿಕ್ಸಿಗೆ ಬಂದರೆ ನಮ್ಮ ಒಂದು ಅನಿಸಿಕೆ ಬದಲಾವಣೆಗಳು ಅವನ್ನೆಲ್ಲ ನಾವು ತರೋದ್ರಲ್ಲಿ ಭಾಳ ಯಶಸ್ವಿಯಾಗಿ ನಾವು ಕೆಲಸ ಮಾಡ್ಬೋದು. ಹಾಗಾಗಿ ಪಾಲಿಟಿಕ್ಸಲ್ಲಿ ಬಂದರೆ ಇವಾಗ ನಾನು ಒಬ್ಬ ಡಾಕ್ಟ್ರಾಗಿ ಒಂದು 500,000 ಜನ 1,00,000 ಜನಕ್ಕೆ ಸಹಾಯ ಮಾಡ್ಬೋದು. ಆದರೆ ಪಾಲಿಟಿಕ್ಸಿಗೆ ಬಂದರೆ ನಮ್ಮ ಅನಿಸಿಕೆನ ಅದು ವಿಚಾರಗಳ ಅವನ್ನೆಲ್ಲ ನಾವು ದಾರಿ ಹಿಡಿದ್ರೆ ನಮಗೆ ಭಾಳಷ್ಟು ಕೋಟ್ಯಾಂತರ ಜನಗಳಿಗೆ ಅದು ಸಹಾಯ ಆಗುತ್ತೆ. ಹಾಗಾಗಿ ಪಾಲಿಟಿಕ್ಸಿಗೆ ಬರೋ ಉದ್ದೇಶ ನಂದೇನು ಅಂದರೆ ಒಂದು ಬದಲಾವಣೆ ತರಬೇಕು, ಎಸ್ಪೆಷಲಿ ಆರೋಗ್ಯದ ವಿಚಾರದಲ್ಲಿ. ಯಾಕೆಂದರೆ ನನ್ನದು ಎಕ್ಸ್ಪರ್ಟೀಸ್ ಇರೋದು ಆರೋಗ್ಯದ ವಿಚಾರ. ಹಾಗಾಗಿ ನನಗೆ ಅದೊಂದು ಕನಸಿದೆ, ನೋಡಬೇಕು ಮುಂದೆ ಅದು ನನಸಾಗುತ್ತೆ ಏನು. ನೆನಸಾಗಲಿ ಸರ್. ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ತಾಯಿ ಚಾಮುಂಡೇಶ್ವರಿ ನೀವು ಅಂದ್ಕೊಂಡಿರೋದು ನೆನಸಾಗಲಿ ಅಂತ ನಮ್ಮ ಮಹಿಳಾ ಲೇಖನಿ ನ್ಯೂಸ್ ಪ್ರಕಾರ ಧನ್ಯವಾದಗಳು.